ಫ್ರೆಂಡ್ಸ್, ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ಅವರೊಂದು ಸಿನಿಮಾದಲ್ಲಿ ಯಾರು ಆಕ್ಟ್ ಮಾಡ್ತಾರೆ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ, ರಚಿತಾ ರಾಮ ಅಥವಾ ಕಾವ್ಯ ಅವರ ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲಿ ಗಿಲ್ಲಿ ಅವರೊಂದು ಹುಟ್ಟುಹಬ್ಬ ದಿನವೇ ಇವಾಗ ಟ್ರೈಲರ್ ಎಲ್ಲ ಒಂದು ಶೂಟಿಂಗ್ ಬ್ಯುಸಿ ಆಗಿದ್ದಾರೆ. ಗಿಲ್ಲಿ ಅವರು ಅವರೊಂದು ಹುಟ್ಟುಹಬ್ಬ ದಿನವೇ ಕೇವಲ ಒಂದು ತಿಂಗಳಲ್ಲಿ ಅವರೊಂದು ಸಿನಿಮಾದ ಹೆಸರೇನು, ಟೈಟಲ್ ಏನು, ಯಾರು ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಮಾಡ್ತಾರೆ ಅಂತಂದು ಫುಲ್ ಡೀಟೇಲ್ಸ್ ಇಲ್ಲಿ ಗಿಲ್ಲಿ ಅವರೊಂದು ಹುಟ್ಟುಹಬ್ಬ ದಿನವೇ ಎಲ್ಲರಿಗೂ ಅಭಿಮಾನಿಗಳಿಗೂ ಇಲ್ಲಿ ಪಬ್ಲಿಕ್ ಮಾಡ್ತಾರೆ. ಬಟ್ ಇಲ್ಲಿ ಕಾವ್ಯ ಅವರು ಯಾಕೆ ಈ ಒಂದು ಸಿನಿಮಾದಲ್ಲಿ ಒಪ್ತಾ ಇಲ್ಲ ಅಂದರೆ, ಈ ಸಾಕಷ್ಟು ದಿನಗಳ ಕಾಲ ಅವರು ಗಿಲ್ಲಿ ಮತ್ತು ಕಾವ್ಯರ ನಡುವೆ ಅಫೇರ್ ಇದೆ. ಇಬ್ಬರು ಲವ್ ಮಾಡ್ತಾ ಇದ್ದಾರೆ, ಯಾರಿಗೂ ಬಿಟ್ಟು ಕೊಡ್ತಾ ಇಲ್ಲ, ಅವರು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತಂದು ಎಲ್ಲ ಕಡೆ ಸುದ್ದಿ ಬರ್ತಾ ಇದೆ. ಇನ್ನು ಮುಂದೆ ಇಷ್ಟೆಲ್ಲ ನಾವು ಏನೂ ಲವ್ ಮಾಡದೇ ಇದ್ರೂ ಕೂಡ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ನಾನು ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿಬಿಟ್ರೆ ನನ್ನ ಮತ್ತು ಗಿಲ್ಲಿ ಮದುವೆ ಫಿಕ್ಸ್ ಮಾಡೇ ಬಿಡ್ತಾರೆ, ಇವಾಗೇ ಏನೂ ಇಲ್ಲ ಈ ಥರ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಸಿನಿಮಾ ಮಾಡೋಕ್ಕೆ ಆಗಲ್ಲ ಅಂತಂದು ತುಂಬ ಆಫರ್ಸ್ ಇದೆ, ನನಗೂ ಕೂಡ ಒಳ್ಳೆ ಸಿನಿಮಾದಲ್ಲಿ ಚಾನ್ಸ್ ಸಿಗಿದೆ, ನಾನು ಕೂಡ ಬ್ಯುಸಿಯಾಗಿದ್ದೇನೆ, ಇವಾಗ ಗಿಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಲು ನನಗೆ ಇಷ್ಟ ಇಲ್ಲ ಅಂತಂದು ಕಾವ್ಯ ಅವರು ಖಡಕ್ಕಾಗಿ ಹೇಳಿದ್ದು ಯಾಕೆ. ಇಲ್ಲಿ ಗಿಲ್ಲಿ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಮತ್ತೆ ಬೇರೆದವರು ಆ್ಯಕ್ಟ್ ಮಾಡೋರು ಬರ್ತಾರೆ. ಬಟ್ ಕಾವ್ಯ ಅವರು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ರಚಿತಾ ರಾಮ್ ಅವರು, ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಗಿಲ್ಲಿ ಒಂದು ಸಿನಿಮಾದಲ್ಲಿ ಇಡೀ ಒಂದು ಕರ್ನಾಟಕ ಜನರ ಮನಸ್ಸನ್ನೇ ಗೆದ್ದಂಥ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಗಿಲ್ಲಿ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಫುಲ್ ಹಿಟ್ ಆಗಲಿ, ಇಲ್ಲಿ ಗಿಲ್ಲಿ ಅವರು ಕನಸು ಕಂಡಂಥ ಒಂದು ಸಿನಿಮಾ ಮತ್ತು ಡೈರೆಕ್ಟರ್ ಕೂಡ ಇವರೇ ಮಾಡ್ತಾ ಇದ್ದಾರೆ. ಅವರ ಒಂದು ಸಿನಿಮಾದ ಒಂದು ಟೈಟಲ್ ಏನಿರ್ಬೋದು ಮತ್ತು ಟ್ರೈಲರ್ ಏನು ಬಿಡುಗಡೆ ಆಗುತ್ತೆ ಮತ್ತು ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಯಾವುದು ಸಿನಿಮಾ, ಯಾವುದು ಟೈಟಲ್, ಯಾವ ಥರ ಇರುತ್ತದೆ, ಒಂದು ಫನ್ ಆಗಿರ್ತದೆ. ಇವಾಗ ಗಿಲ್ಲಿ ಅವರು ಸಾಕಷ್ಟು ಯೂಟ್ಯೂಬ್ನಲ್ಲಿ ಮತ್ತು ಒಳ್ಳೆ ಸಿನಿಮಾ ಮಾಡಿದ್ರು, ಬಟ್ ಕಾಮಿಡಿ ಥರ ಎಲ್ಲರನ್ನೂ ಮನರಂಜಿಸ್ತಿದ್ರು. ಇವಾಗ ಹೀರೋ ಲೆವೆಲ್ ಅಂದರೆ ಅವರು ಹೀರೋ ಕ್ಯಾರೆಕ್ಟರ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅವರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವರ ಒಂದು ಫಿಟ್ನೆಸ್ ಆಗಲಿ, ಅವರ ಒಂದು ಮಾತಿನ ಶೈಲಿ ಹೀರೋ ಒಂದು ಥರ ಇರಬೇಕು. ಆ ಥರ ಇವಾಗ ರೆಡಿ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಟೈಮ್ ಸಿಗಬೇಕು, ಯಾಕಂದರೆ ಒಟ್ಟಿಗೆ ಹೀರೋ ಆಗೋಕ್ಕೆ ಆಗಲ್ಲ. ಇವಾಗ ಕಾಮಿಡಿ ಪಾತ್ರನೇ ಬೇರೆ, ಎಲ್ಲರೂ ನಗಿಸ್ತಾ ಮನೋರಂಜನೆ, ಫನ್ ಮತ್ತು ಕಾಮಿಡಿ ಮಾಡ್ತಾರೆ. ಇವಾಗ ಇಷ್ಟು ಬೆಳೆದಿದ್ದು ಇವಾಗ ಹೀರೋ ಕ್ಯಾರೆಕ್ಟರ್ನಲ್ಲಿ ಹೊಸ ಒಂದು ಕ್ಯಾರೆಕ್ಟರ್ನಲ್ಲಿ ಇವಾಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ಗಿಲ್ಲಿ ನಟವರು. ಆದಷ್ಟು ಬೇಗನೆ ಬೆಳ್ಳಿತೆರೆಯಲ್ಲೂ ಕೂಡ ಇವರು ಹಿಟ್ ಆಗಲಿ, ಸಾಕಷ್ಟು ಅಭಿಮಾನಿಗಳು ಪ್ರೋತ್ಸಾಹ ಮಾಡಲಿ, ಅವರ ಒಂದು ಸಿನಿಮಾ ಆದಷ್ಟು ಬೇಗನೆ ಬರಲಿ. ನಾವು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ. ಇಲ್ಲಿ ಗಿಲ್ಲಿ ಅವ್ರ ಒಂದು ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ರಚಿತಾ ರಾಮ್ ಬೇಕಾ ಅಥವಾ ಕಾವ್ಯ ಅವರು ಬಂದರೆ ಒಳ್ಳೆಯದಾ? ಗಿಲ್ಲಿ ಅವರು ಗಿಲ್ಲಿ ಕಾವ್ಯ ಇರಬೇಕಾ, ಗಿಲ್ಲಿ ರಚಿತಾ ರಾಮ್ ಇರಬೇಕಾ, ಗಿಲ್ಲಿ ಮತ್ತು ಇನ್ನೊಬ್ಬರು ಯಾರು ಬರಬೇಕಾ ಹೀರೋಯಿನ್ ಅಂತಂದು ಕಮೆಂಟ್ ಮಾಡಿ ಪ್ಲೀಸ್. ನಿಮ್ಮ ಒಂದು ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.